ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬ ಆದ ಮಾರನೆಗೆ ಉಸ್ತುಡುಕು ಅಂತೇಳಿ ಮಾಡ್ತಾರೆ. ಸೋಮವಾರ ಬಿದ್ದಿರೋದ್ರಿಂದ ಮಂಗಳವಾರ ಬೆಳಗ್ಗೆನೇ 2 ಗಂಟೆಯಿಂದನೇ ಮರಿ ಕಡಿಯೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಮಕ್ಕಳು. ನಾನು ಕೆಳಗಡೆ ಬಂದಾಗ 4:15 ಆಗಿತ್ತು. ನಾನು ಬಂದಾಗ 4 ಮರಿನ ರೆಡಿ ಮಾಡಿ ಇಟ್ಟಿದ್ರು. ಆಗಲೇ ಮಕ್ಕಳು ಸುಸ್ತಾಗಿದ್ರು ಪಾಪ. ಅವ್ರಿಗೆಲ್ಲ ಟೀ ಮಾಡಿಕೊಟ್ಟು 1.5 ಕ್ವಿಂಟಾಲ್ ಮೇಲೆ ಮಟನ್ನ ಹೊಡೆದಿದ್ರು. ನಾನು 25-30 kg ಮಟನ್ನ ಒಪ್ಕೊಂಡಿದ್ದೆ. ಎಲ್ಲ ಬಂದು ಮನೆ ಹತ್ರನೇ ಇಸ್ಕೊಂಡು ಹೋದ್ರು. ಅದರಲ್ಲೆಲ್ಲ 2 kg ಪೋಟ್ರು ಮಾಡ್ತೀನಿ ಕಳಿಸಿ ಅಂತ ಹೇಳಿದರು. ಕಳಿಸ್ಕೊಟ್ಟೆ. ಬಟ್ ಅವ್ರಿಗೆ ಹೋಗಿರಲಿಲ್ಲ. ಯಾರೋ ಫೇಕ್ ಮಾಡಿ ಪೋಟ್ರು ಮಾಡಿಸ್ಕೊಂಡಿದ್ದಾರೆ. ಅವ್ರು ಎಷ್ಟು ದಿವಸ ತಿಂತಾರೆ ತಿನ್ಕೊಳ್ಳಿ. ನನ್ನ ಫ್ರೆಂಡು ಕೂಡ ಮಟನ್ಗೆ ಹೇಳಿದ್ಲು. ಅವಳು ಬಂದು ಕೂಡ ತೊಗೊಂಡೋದ್ಲು. ನಾವು ಮಂಗಳವಾರ ಆಗಿರೋದ್ರಿಂದ ಮಟನ್ ತಿನ್ನಲ್ಲ, ನಾವು ಅವತ್ತೆಲ್ಲ ಸುಸ್ತಾಗಿದ್ವಿ ಅಂತ ಹೇಳಿ ನಾವು ಬುಧವಾರ ಬೆಳಗ್ಗೆನೇ ಬೋಟಿ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಜನ ಫೋನ್ ಮಾಡಿ ಮಟನ್ ತುಂಬಾ ಚೆನ್ನಾಗಿತ್ತು, ಸಾರಂತೂ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ವಿ. ನಾವು ಊರಿಂದ ನಾಟಿ ಮರಿಗಳನ್ನ ತರೋದ್ರಿಂದ ಮಟನ್ ತುಂಬಾ ಟೇಸ್ಟಾಗಿರುತ್ತೆ. ಫೈನಲಿ ನಮ್ಮನೇಲೂ ಬೋಟಿ ಗೊಜ್ಜು ರೆಡಿ ಆಯಿತು. ಯಾರ ಕಣ್ ದೃಷ್ಟಿನೂ ನಮ್ಮನೆ ಬೋಟಿ ಗೊಜ್ಜು ಮೇಲೆ ಬೀಳದೇ ಇರಲಿ ಅಂತ ಹೇಳಿ ನಾನು ಚಾಕ್ ಕಾಯಿಸಿ ಹಚ್ತಾ ಇದ್ದೀನಿ. ನೋಡೋಕ್ಕೂ ಇಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತಗೊಳ್ಳೋ, ಟೇಸ್ಟ್ ನೋಡೋ, ಉಪ್ಪು ಖಾರ ಎಲ್ಲ ಹೇಗಿದೆ ಹೇಳ. ಅವನೇನೂ ಮಾತಾಡ್ತಾ ಇಲ್ಲ ಅಂದರೆ ಟೈಮ್ 12 ಗಂಟೆ ಆಗಿದೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮಾತಾಡ್ತಾನೆ. ಯಾವ್ಯಾವ್ದು ಹೇಗಿದೆ ಅಂತ ಹೇಳ್ತಾನೆ ಟೇಸ್ಟ್ ಎಲ್ಲ. ವೆಜ್ ಆಗಿದ್ರೆ ನಾನು ಫಸ್ಟು ಕಾಗೆಗಳಿಗೆ ಹಾಕಿ ಮನೇಲಿರೋರಿಗೆಲ್ಲ ತಿಂಡಿ ಕೊಡೋದು. ನಾನ್ ವೆಜ್ಜೇ ನಾನು ಕಾಗೆಗಳಿಗೆ ಪಕ್ಷಿಗಳಿಗೆಲ್ಲ ಹಾಕಕ್ಕೆ ಹೋಗಲ್ಲ. ಬೋಟಿ ಗೊಜ್ಜಿಗೆ ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾ ಇದೆ. ನಮ್ಮನೇಲೆ ಮರಿ ಕುಯ್ದಿದ್ರು ನಮಗೆ ಅಂತ ನಾವು 1 kg ಮಟನ್ನ ಎತ್ತಿಟ್ಕೊಂಡಿಲ್ಲ. ಯಾಕೆ ಅಂದರೆ ಮಟನ್ಗೆ ತುಂಬಾ ಡಿಮ್ಯಾಂಡ್ ಇತ್ತು. ಗುಡ್ಡೆ ಮಾಂಸ ಬೇಡ ಅನ್ನೋರಿಗೆ ಒಂದು ಸಪ್ರೇಟ್ ಮರಿನ ಕುಯ್ದಿದ್ರು. ಅದರಲ್ಲಿ ಒಂದು ಬೋಟಿ ತಲೆಕಾಲನ್ನ ಎತ್ತಿಟ್ಟಿದ್ರು ಅಣ್ಣ. ಅದರಲ್ಲೂ ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟು ನಮ್ಮ ಮನೆಗೆ ಅಂತ ಎತ್ತಿಟ್ಕೊಂಡಿದ್ರು. ಅದರಲ್ಲಿ ಇವತ್ತು ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ಇಡ್ಲಿ ತಲೆಕಾಲು ಸಾಂಬಾರು ಸಖತ್ತಾಗಿತ್ತು. ಬಿಸಿ ಬಿಸಿ ಮುದ್ದೆ ಬೋಟಿ ಗೊಜ್ಜಂತೂ ಹೇಳೋಕ್ಕೆ ಅಸಾಧ್ಯ. ಅದರಲ್ಲಂತೂ ಬ್ಲೆಡ್ ಫ್ರೈ ಸಖತ್ತಾಗಿತ್ತು. ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನಂತೂ ಊಟ ಮಾಡೋದ್ರಲ್ಲಿ ತುಂಬಾ ಲೇಟು. ಅದರಲ್ಲೂ ಇಷ್ಟು ಐಟಮ್ಸ್ನ ತಿಂದು ಎದೋಳು ಅಷ್ಟರಲ್ಲಿ ಸಖತ್ತು ಲೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.